ಪ್ಯಾಕ್ ಆಫ್ 20 ಇರುತ್ತೆ. ಅದರಲ್ಲಿ ಒಂದು ಬ್ಲೌಸ್ ಕಟ್ಟೆ ಹತ್ರ ನಾನು ರಂಗೋಲಿ ದೊಡ್ಡದಾಗಿರೋ ಪ್ಲೇಟ್ಸು ಸಿಗುತ್ತೆ, ಚಿಕ್ಕದು. ಇನ್ನು ಇದೆಲ್ಲ ರಂಗೋಲೀಸ್ನೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಪ್ರತಿ ವರ್ಷ, ಅದಕ್ಕೋಸ್ಕರ ತಂದು ಇಟ್ಕೊಂಡಿದ್ದೆ. ನಾವು ನೆಕ್ಸ್ಟ್ ಎಲ್ಲ ಶಾಸ್ತ್ರಗಳು ಮಾಡೋದು, ಲೈಕ್ ಶಾಪಿಂಗ್. ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ, ತಾಯಿ ಇಲ್ಲ ಅಂದರೂ ಸೋದರಿಕೆ ಇರಬೇಕು ಅಂತ. ಹಾಯ್, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. I usually make vlogs on traveling, lifestyle and food. If you're a person who loves all of this, please don't forget to subscribe to my channel. ಇನ್ನು ನೀವು ರೀಸೆಂಟಾಗಿ ನನ್ನ ವ್ಲಾಗ್ಸ್ನೆಲ್ಲ ನೋಡ್ತಾ ಬಂದಿದ್ರೆ, ಲಾಸ್ಟ್ ನವಂಬರಲ್ಲಿ ಗೋಪಿ ಅಣ್ಣ ಎಂಗೇಜ್ಮೆಂಟ್ ಆಗಿತ್ತು. ಗೋಪಿ ಅಣ್ಣ ಯಾರಂದರೆ ಅವರು ನನ್ನ ಬ್ರದರ್ ಇನ್ ಲಾ. ಸೊ ಈಗ ಮದುವೆ ಕೂಡ ಶಾಸ್ತ್ರಗಳು ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಫಸ್ಟ್ ಶಾಸ್ತ್ರ ಬಂದುಬಿಟ್ಟು ದೀಪ ಹಚ್ಚೋ ಶಾಸ್ತ್ರ. ಸೊ ಇದನ್ನ ಮೋಸ್ಟ್ಲಿ ನಾನು ಎಪಿಸೋಡ್ಸಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ದಿಸ್ ವಿಲ್ ಬಿ ದಿ ಎಪಿಸೋಡ್ 1. ನಾನು ಇನ್ನು ಬ್ಲೌಸ್ ಪೀಸ್ ತಂದಿದ್ದೆ ಮುತ್ತೈದೆಯರಿಗೆ ಕೊಡಬೇಕು ಅಂತ ಹೇಳಿ ಚಿಕ್ಕಪೇಟೆಯಿಂದ. ಇದು ಪ್ಯಾಕ್ ಆಫ್ 20 ಇರುತ್ತೆ. ಅದರಲ್ಲಿ ಒಂದು ಬ್ಲೌಸ್ ಪೀಸ್ ಬಂದು 26 ರೂಪೀಸ್ ಏನಾಯಿತು ಒಂದು ಬ್ಲೌಸ್ ಪೀಸ್ಗೆ. ನಾನು ತುಂಬ ಕಡೆ ವಿಚಾರಿಸಿದ್ದೆ, ಅಂದರೆ ಜಯನಗರ್ ಮನೆ, ನಮ್ಮ ಅಮ್ಮನ ಮನೆ ಹತ್ರ ಎಲ್ಲ ಅವರೆಲ್ಲ 34-38 ರೂಪೀಸ್ ಹೇಳ್ತಾಯಿದ್ರು. ಸೊ ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದನೇ ತೊಗೊಂಡು ಬಂದೆ. ನಿಮ್ಗೆ ಯಾರಿಗಾದ್ರೂ ಎಲ್ಲಿ ತೊಗೊಂಡೆ ಅಂತ ಗೊತ್ತಾಗಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಚಿಕ್ಕಪೇಟೆಗೆ ಹೋದಾಗ ಆ ಶಾಪ್ನ ತೋರಿಸ್ತೀನಿ. ಇನ್ನು ನಾವು ಲೇಡೀಸ್ ಎಲ್ಲ ಸೇರಿಕೊಂಡು ಈ ಬ್ಲೌಸ್ ಪೀಸ್ನ ಪ್ಯಾಕ್ ಮಾಡ್ತಾಯಿದ್ವಿ, ಯಾಕಂದರೆ ಬೆಳಿಗ್ಗೆ ಟೈಮ್ ಆಗಿಬಿಡುತ್ತೆ ಇನ್ನು ಪ್ಯಾಕ್ ಮಾಡೋಕ್ಕೆ ಹೋದರೆ ಅಂತ. ಇನ್ನು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ರಂಗೋಲಿ ಹಾಕೋಕ್ಕೆ ಅಂತ. ಆ್ಯಸ್ ಯೂಶ್ವಲ್ ನಾನು ಹಳೆ ಬ್ಲಾಗಲ್ಲೇ ಹೇಳಿದಾಗೆ ನಂಗೆ ರಂಗೋಲಿ ಹಾಕೋಕ್ಕೆ ಬರೋಲ್ಲ. ಹಳೆ ಮತ್ತು ಮನೆ ಹತ್ರ ಹರೀಶೋ ಚಿಕ್ಕಪ್ಪನ ಸೊಸೆ ಬರ್ತಾರೆ, ಅವ್ರು ರಂಗೋಲಿ ಹಾಕೊಟ್ಟು ಹೋಗ್ತಾರೆ. ಇನ್ನು ಈ ತುಳಸಿ ಕಟ್ಟೆ ಹತ್ರ ನಾನು ರಂಗೋಲಿ ಪ್ಲೇಟ್ಸ್ ಬರುತ್ತೆ ಅಲ್ವಾ, ಅದನ್ನ ಜಯನಗರಿಗೆ ಹೋದಾಗ ರೀಸೆಂಟಾಗಿ ತೊಗೊಂಡು ಬಂದಿದ್ದೆ. ಈ ರಂಗೋಲಿ ಪ್ಲೇಟ್ ಎಷ್ಟು ಅಗಲ ಇದೆ ಅಂದರೆ ನಮ್ಮ ತುಳಸಿ ಕಟ್ಟೆ ಸುತ್ತ ಕವರ್ ಆಗುತ್ತೆ. ಅದಕ್ಕೋಸ್ಕರ ದೊಡ್ಡದಾಗಿದೆ ಅಂತ ಹೇಳಿ ತಂದಿದ್ದೆ. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು ಜಸ್ಟ್ 100 ರೂಪೀಸ್. ಯಾರಿಗೆ ರಂಗೋಲಿ ಹಾಕೋಕ್ಕೆ ಬರಲ್ವೋ ಅವರಿಗೆ ನನ್ನ ಪರ್ಸ್ನಲ್ ಸಜೆಷನ್ ಇದು, ಈ ಥರ ರಂಗೋಲಿ ಪ್ಲೇಟ್ ಸಿಗುತ್ತೆ, ರಂಗೋಲಿ ಹಾಕ್ಬೋದು. ನೀವು ಯಾವ ಥರ ಬೇಕೋ ಆ ಥರ ಡಿಸೈನ್ನ ತಂದು ರಂಗೋಲಿ ಹಾಕ್ಕೋಬೋದು. ಆ್ಯಂಡ್ ದೊಡ್ಡದಾಗಿರೋ ಪ್ಲೇಟ್ಸು ಸಿಗುತ್ತೆ, ಚಿಕ್ಕದಾಗಿರೋ ಪ್ಲೇಟ್ಸು ಸಿಗುತ್ತೆ. ನಿಮ್ಗೆ ಯಾವುದಾದ್ರು ಲೆಂತ್ ಬೇಕೋ ಆ ಲೆಂತಲ್ಲಿ ತೊಗೊಂಡು ಹಾಕಿ. ನೋಡಿ ರಂಗೋಲಿ ಈ ಥರ ಬಂದಿತ್ತು. ಇನ್ನು ಇದೆಲ್ಲ ಮುಗಿಸಿ ಬೆಳಿಗ್ಗೆನೇ ಬೇಗ ಎದ್ದು ದೇವ್ರ ಮನೆ ರೆಡಿ ಮಾಡ್ಕೋತಾ ಇದ್ದೀನಿ. ದೀಪ ಹಚ್ಚೋ ಶಾಸ್ತ್ರ ಇದೆ ಅಲ್ವಾ, ಅದಕ್ಕೋಸ್ಕರ. ಇನ್ನು ಈ ಕುಂದನ್ ರಂಗೋಲೀಸ್ನೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಪ್ರತಿ ವರ್ಷ, ಅದಕ್ಕೋಸ್ಕರ ತಂದು ಇಟ್ಕೊಂಡಿದ್ದೆ. ದೀಪದ ಮುಂದೆ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಡೆಕೋರೇಷನ್ ಎಲ್ಲ ಆದಮೇಲೆ ದೀಪ ಹಚ್ಚೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು, ಯಾಕೆಂದರೆ ಅಚಿಂತ್ಯಂಗೆ ಸ್ನಾನ ಎಲ್ಲ ಮಾಡಿಸಿ ತಿಂಡಿ ಮಾಡಿಸಿ ಆಮೇಲಿಂದನೇ ನಾನು ದೀಪ ಹಚ್ಚಕ್ಕೆ ಬರಬೇಕಿತ್ತು. ಇನ್ನು ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಯಾರೇ ದೀಪ ಹಚ್ಚಲಿ ಇಲ್ಲ ದೇವ್ರ ಮನೆ ಒಳಗಡೆ ಹೋಗಲಿ, ಅಚಿಂತ್ಯ ಮಾತ್ರ ಅಲ್ಲಿ ಪ್ರೆಸೆಂಟ್ ಇರಲೇಬೇಕು. ಅವ್ನು ಬಂದು ಅವನದೇ ವೇಯಲ್ಲಿ ದೇವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ತಾನೆ. ಸೊ ಇನ್ನು ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಆ್ಯಸ್ ಯೂಶ್ವಲ್ ಮುಂಚೆನೇ ಹೇಳಿದಾಗೆ ತುಂಬ ಟೈಮ್ ಆಗೋಗಿತ್ತು. ಆ್ಯಂಡ್ ಹೆಣ್ಣಿನ ಮನೆಯವ್ರು ಕೂಡ ಬಂದರು. ನಾನು ಸೊ ಬೇಗ ಪೂಜೆ ಎಲ್ಲ ಮುಗಿಸ್ಕೊಟ್ಟು ಅವರಿಗೆ ದೇವ್ರ ಮನೆ ಹ್ಯಾಂಡ್ ಓವರ್ ಮಾಡಬೇಕು ನೆಕ್ಸ್ಟು. ಇನ್ನು ದೀಪ ಹಚ್ಚೋ ಶಾಸ್ತ್ರ ಏನು ಅಂದರೆ, ನಾವೊಂದು ಮಣ್ಣಿನ ದೀಪ ತಂದಿರ್ತೀವಿ, ಅದನ್ನು ನಮ್ಮ ದೇವ್ರ ಮನೇಲಿ ಇಟ್ಟು ಎಣ್ಣೆ ಎಲ್ಲ ಇಟ್ಟು ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿಕೊಡ್ಬೇಕು. ಸೊ ದ್ಯಾಟ್ ಹೆಣ್ಣಿನ ಮನೆಯವರು ಬಂದು ಗಂಡಿನ ಮನೇಲಿ ದೀಪ ಹಚ್ತಾರೆ, ಗಂಡಿನ ಮನೆಯವ್ರು ಹೋಗಿ ಹೆಣ್ಣಿನ ಮನೇಲಿ ದೀಪ ಹಚ್ತಾರೆ. ಇದನ್ನೇ ನಮ್ಮ ಕಡೆ ದೀಪ ಹಚ್ಚೋ ಶಾಸ್ತ್ರ ಅಂತ ಹೇಳೋದು. ಇನ್ನು ಅವ್ರು ಬರ್ತಿದ್ದಂಗೆ ಫಸ್ಟ್ ಹೊಸಲು ಪೂಜೆ ಮಾಡಿಕೊಂಡ್ರು. ಹೊಸಲನ್ನ ಲಕ್ಷ್ಮೀ ಸ್ವರೂಪ ಅಂತಾರಲ್ವ, ಸೊ ಅದಕ್ಕೋಸ್ಕರ ಹೊಸಲು ಪೂಜೆ ಮಾಡಿ ಅಲ್ಲಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಅವ್ರು ಆಮೇಲಿಂದನೇ ಬಂದು ದೇವ್ರ ಮನೆ ಒಳಗಡೆ ದೀಪ ಹಚ್ಚಿದ್ದು. ಅದು ಅವರು ಹೂವು, ಎಲೆ ಅಡಿಕೆ, ಬಾಳೆಹಣ್ಣು ಈ ಥರ ದೇವ್ರಿಗೆ ಏನೇನು ತರಬೇಕು ಎಲ್ಲನೂ ತಂದಿರ್ತಾರೆ. ಅದನ್ನೆಲ್ಲ ಇಟ್ಟು ದೇವ್ರ ಮುಂದೆ, ಆಮೇಲೆ ನಾವು ತಂದಿರೋ ದೀಪಕ್ಕೆ ಅವರು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆ್ಯಸ್ ಯೂಶ್ವಲ್ ದೀಪ ಹಚ್ತಾರೆ. ಇದನ್ನು ನಮ್ಮ ಕಡೆ ದೀಪ ಹಚ್ಚೋ ಶಾಸ್ತ್ರ ಅಂತ ಹೇಳ್ತೀವಿ. ಸೊ ನಿಮ್ಮ ಕಡೆ ಯಾವ ಥರ ದೀಪ ಹಚ್ಚೋ ಶಾಸ್ತ್ರ ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಈ ಥರ ಶಾಸ್ತ್ರ ಮಾಡ್ತೀರಾ ಇಲ್ವಾ ಅಂತಲೂ ಹೇಳಿ. ಇನ್ನು ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನಂಗೆ ಇನ್ನೂ ಒಂದು ಕ್ವೆಶ್ಚನ್ ಬಂತು, ಯಾಕೆ ದೀಪ ಹಚ್ಚೋ ಶಾಸ್ತ್ರ ಮಾಡ್ತಾರೆ ಅಂತ. ನಂಗೆ ನಿಜ ಗೊತ್ತಿಲ್ಲ, ಇದನ್ನ ನಮ್ಮ ಅಜ್ಜಿ ಹತ್ರ ಕೇಳಬೇಕು ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ.
ಸೊ ಎನಿವೇಸ್ ನೀವು ಯಾರಾದರೂ ವೀಡಿಯೋ ನೋಡ್ತಿರೋರಿಗೆ ಯಾಕೆ ದೀಪ ಹಚ್ಚೋ ಶಾಸ್ತ್ರ ಮಾಡ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಇನ್ನು ದೀಪ ಹಚ್ಚಿದ್ದೆಲ್ಲ ಆದಮೇಲೆ ಅವ್ರ ಕಡೆಯಿಂದ ನೆಂಟ್ರನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ. ಸೊ ದ್ಯಾಟ್ ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಇವತ್ತು ಅಡುಗೆ ಎಲ್ಲ ಭಟ್ರು ಬಂದಿದ್ದರು, ಅಡುಗೆ ಎಲ್ಲ ಮಾಡಿಸಿ ಅವರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ. ಇದೊಂದು ಶಾಸ್ತ್ರ ನಮ್ಮ ಕಡೆ ಮಾಡೋದು. ಇನ್ನು ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಅರ್ಶಿನ ಕುಂಕುಮ ತರೋ ಶಾಸ್ತ್ರ ಮಾಡೋಕ್ಕೆ. ಇನ್ನು ಅರ್ಶಿನ ಕುಂಕುಮ ತರೋ ಶಾಸ್ತ್ರ ಮಾಡಿಯೇ ನಾವು ನೆಕ್ಸ್ಟ್ ಎಲ್ಲ ಶಾಸ್ತ್ರಗಳು ಮಾಡೋದು, ಲೈಕ್ ಶಾಪಿಂಗ್ ಮಾಡೋದು, ಜ್ಯುವೆಲ್ಸ್ ತೆಗಿಯೋದು, ಇದೆಲ್ಲ ಈ ಶಾಸ್ತ್ರ ಮುಗಿದ್ಮೇಲೆ ನಾವು ಮಾಡೋದು. ಸೊ ಅದಕ್ಕೋಸ್ಕರ ಅರ್ಶಿನ ಕುಂಕುಮ ತರೋದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಅದಕ್ಕಿಂತ ಮುಂಚೆ ನಾವು ಯಾವ ಶಾಸ್ತ್ರನೂ ಮಾಡೋಂಗಿಲ್ಲ. ಇನ್ನು ಇಲ್ಲಿ ಇವರು ಅರ್ಶಿನ ಕುಟ್ಟೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಏನಂದರೆ ನಾವು ಅರ್ಶಿನ ಕುಂಕುಮ ತರಕ್ಕೆ ಹೋಗಿದ್ವಿ ಅಲ್ವಾ, ಆವಾಗ ಅರ್ಶಿನದ ಕೊಂಬುಗಳ್ನೂ ತಂದಿರ್ತೀವಿ. ಅರ್ಶಿನದ ಕೊಂಬುಗಳು ಅಂದರೆ ಟರ್ಮ್ನ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಎನಿವೇಸ್ ಅದನ್ನ ಗೂಗಲಲ್ಲಿ ಸರ್ಚ್ ಮಾಡಿ ಮೇಲ್ಗಡೆ ಹಾಕಿರ್ತೀನಿ, ಯಾಕಂದರೆ ಹರೀಶ್ ಅವ್ರ ಕೊಲೀಗ್ ಇರ್ತಾರೆ ಅಲ್ವ, ಅವರಿಗೂ ನೋಡೋರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಎನಿವೇಸ್ ಅರ್ಶಿನದ ಕೊಂಬನ್ನೆಲ್ಲ ಇವರು ಈಗ ಕುಟ್ಟಿ ಪುಡಿ ಮಾಡ್ತಾರೆ. ಇದನ್ನೇ ಪುಡಿ ಮಾಡಿದ ಅರ್ಶಿನದ ಕೊಂಬುಗಳನ್ನೇ ನಾವು ಗಂಡು ಹೆಣ್ಣಿಗೆ ಅರ್ಶಿನ ಹಚ್ಚೋ ಶಾಸ್ತ್ರ ಮಾಡ್ತೀವಿ ಅಲ್ವಾ, ಆವಾಗ ಯೂಸ್ ಮಾಡ್ತೀವಿ. ಇನ್ನು ಈ ಅರ್ಶಿನ ಕುಟ್ಟಕ್ಕೆ ಯೂಸ್ ಮಾಡ್ತಾ ಇದ್ದೀವಲ್ಲ, ಈ ಎಕ್ವಿಪ್ಮೆಂಟ್ಸ್ ಬಂದು ಕುಟ್ಟೋದು ಬಂದು ಒನಕೆ ಅಂತಾರೆ, ಅದು ಅರ್ಶಿನ ಹಾಕಿರೋದಕ್ಕೂ ಬಂದು ಒಳ್ಕಲ್ಲು. ಇನ್ನು ಈ ಅರ್ಶಿನ ಕುಟ್ಟೋ ಶಾಸ್ತ್ರ ಯಾರ ಮನೇಲಿ ಮಾಡೋದು ನಮ್ಮ ಕಡೆ ಅಂದರೆ, ಯಾರು ಮದುವೆ ಮಾಡ್ತಾರೋ ಅವ್ರ ಮನೇಲೇ ಅರ್ಶಿನ ತಂದು ಅರ್ಶಿನ ಕುಟ್ಟೋ ಶಾಸ್ತ್ರ ಮಾಡ್ತಾರೆ. ಇನ್ನು ನಾವು ಮದುವೆ ಮಾಡ್ತಾ ಇರೋದ್ರಿಂದ ನಮ್ಮ ಮನೇಲೆ ಅರ್ಶಿನ ಕುಟ್ಟೋ ಶಾಸ್ತ್ರ ಮಾಡ್ತಾ ಇದ್ದೀವಿ. ಇನ್ನು ಇದಕ್ಕೆ 4 ಲೇಡೀಸ್ ಮತ್ತು 1 ಜೆಂಟ್ಸ್ ನಿಂತ್ಕೋತಾರೆ. ನಮ್ಮ ಕಡೆ ಏನೇ ಶಾಸ್ತ್ರ ಮಾಡಬೇಕಾದ್ರೂ ವೆರಿ ಇಂಪಾರ್ಟೆಂಟ್ ಯಾರು ಅಂದರೆ ಸೋದ್ರ ಮಾವ ಮತ್ತು ಸೋದರತ್ತೆ. ನಮ್ಮ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ, ತಾಯಿ ಇಲ್ಲ ಅಂದರೂ ಸೋದರಿಕೆ ಇರಬೇಕು ಅಂತ, ಯಾಕಂದರೆ ಸೋದ್ರ ಮಾವಂಗೆ ಅಷ್ಟು ಪವರ್ ಇದೆಯಂತೆ. ಸೊ ಅದಕ್ಕೋಸ್ಕರ ಹರೀಶ್ ಅವರ ಸೋದ್ರ ಮಾವ ಅಂದರೆ ಗೋಪಿ ಅಣ್ಣವ್ರ ಸೋದ್ರ ಮಾವ ಕೂಡ ಈ ಶಾಸ್ತ್ರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ನಾವು ಅರ್ಶಿನ ಕುಟ್ಟಬೇಕಾದ್ರೆ ಕಳಸ ಕೂಡ ರೆಡಿ ಮಾಡಿರ್ತೀವಿ. ಇದೇ ಥರ ಕಳಸನ ಗಂಡು ಹೆಣ್ಣು ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ತಗೊಂಡು ಹೋಗ್ತೀವಿ. ಯಾಕೆ ಈ ಕಳಸ ಇರ್ತಾರೆ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅರ್ಶಿನ ಕುಟ್ಟೋದು ಶಾಸ್ತ್ರ ಫುಲ್ ಎಲ್ಲರೂ ಒಬ್ಬರೇ ಕುಟ್ತಾರೆ ಅಂತ ಏನಿಲ್ಲ, ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಒಂದು 3 ಸಲ ಅದೇನೋ ಸೋಬಾನ ಹಾಡು ಹೇಳ್ಕೊಂಡು ಕುಟ್ಟಾರಷ್ಟೇ. ಇನ್ನು ಇದೆಲ್ಲ ಆದಮೇಲೆ ಹರೀಶ್ ಅವ್ರ ಸೋದ್ರ ಮಾವ ಕುಟ್ಟಿ ಪುಡಿ ಮಾಡಿದರು. ಇವಾಗ ಅದನ್ನ ಜಲ್ಡೆ ಹಿಡ್ದು ಫಿಲ್ಟರ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲರೂ. ಫಿಲ್ಟರ್ ಮಾಡಾದ್ಮೇಲೆ ಅಲ್ಲಿ ಚಿಕ್ಕ ಮಡಿಕೆ ಕಾಣ್ತಾ ಇದೆಯಲ್ಲ, ಅದ್ರೊಳಗಡೆ ನಾವು ಕಟ್ಟಿಕ್ಬೇಕು. ಇನ್ನಿಷ್ಟೆಲ್ಲ ಮಾಡಿ ಎಲ್ಲರೂ ಊಟ ಮಾಡಿ ಮುಗಿಸಿ ಇದಾಗಿತ್ತು ಅರ್ಶಿನ ಕುಟ್ಟೋ ಶಾಸ್ತ್ರ, ದೀಪ ಹಚ್ಚೋ ಶಾಸ್ತ್ರದ ವ್ಲಾಗ್. ಏನಾದರೂ ಇಷ್ಟ ಆಗಿದ್ರೆ please don't forget to subscribe to my channel and hit the bell icon button as you will not miss out any of my videos. ನಮ್ದೆಲ್ಲ ಖಾಲಿ ಬಾಯ್ ನೀನು ಅಡುಗೆ ಬಿಡ್ತೀನಿ